ಭತ್ತ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಕೂಡಲೇ ತೆರೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ದಾವಣಗೆರೆ ನಗರದ ಜಯದೇವ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ಕೂಡಲೇ ಖರೀದಿ ಕೇಂದ್ರ ಆರಂಭ ಮಾಡುವಂತೆ ಆಗ್ರಹಿಸಿದರು. ಈಗಾಗಲೇ ಎಪಿಎಂಸಿಯಲ್ಲಿ ಮೆಕ್ಕೆಜೋಳವನ್ನು 1500 ರಿಂದ 1800 ರೂಪಾಯಿಗೆ ಖರೀದಿದಾರರು ಖರೀದಿ ಮಾಡುತ್ತಿದ್ದಾರೆ. ಭತ್ತವನ್ನು 1700 ರಿಂದ 1900 ರೂಪಾಯಿಗೆ ಖರೀದಿ ಮಾಡುತ್ತಿದ್ದು ರೈತರು ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಜಿಲ್ಲಾಡಳಿತ ಖರೀದಿ ಕೇಂದ್ರ ಆರಂಭಿಸಿ ರೈತರ ಬೇಡಿಕೆಯಂತೆ ಮೆಕ್ಕೆಜೋಳವನ್ನು 2500 ರಿಂದ 3000 ವರೆಗೆ ಹಾಗೂ ಭತ್ತಕ್ಕೆ 3000 ದಿಂದ 3500 ರವರೆಗೆ ಖರೀದಿ ಕೇಂದ್ರದಲ್ಲಿ ನಿಗದಿತ ಬೆಲೆಯನ್ನು ನೀಡಿ ಖರೀದಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವಾಸ್ತವ ಮೀಟಿಂಗ್ ಬಣದಿಂದ ಇವತ್ತೇನು ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಉದ್ದೇಶ ಏನಂದರೆ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಕೇಂದ್ರ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಜಿಲ್ಲಾಧಿಕಾರಿ ಕಣ್ಮುಚ್ಚಿಕೊಂಡು ಕೂತ್ಕೊಂಡೈತಿ. ಯಾಕಂದರೆ ನಮ್ಮ ಬೆಳೆಗಳೆಲ್ಲ ಈಗ ಕಟಾವಿಗೆ ಬಂದಿದ್ದಾವೆ. ಅಂಥ ಸಂದರ್ಭದಲ್ಲಿ ನಾವು ದಾವಣಗೆರೆ ಬಂದು ಮಾರಾಟ ಮಾಡ್ಬೇಕಂದ್ರೆ ಈಗ ಆಲ್ರೆಡಿ ತಗೊಂಬಂದು ನಮ್ಮ ರೈತರೆಲ್ಲ ಆಗ್ತಿದ್ದಾರೆ. ಅಲ್ಲಿ ಕೂಡ ನೋಡಿದರೆ 1500 ರೂಪಾಯಿಂದ 1800 ರೂಪಾಯಿ ಕೇಳೋರಿಲ್ಲ ಅಂತಾರೆ. ಮಾರ್ಕೆಟ್ನಾಗ ಕೇಳೋರಿಲ್ಲ ಅಂತೇಳಿ ಮಳೆ ಬಂದ ಕಾರಣದಾಗ ಇಲ್ಲ ಇನ್ನೂ ತೇವಾಂಶ ಐತೆ ಅಂತ ಹೇಳ್ತಾರೆ. ತೇವಾಂಶ ಒಣಗಿಸಿ ಕೊಟ್ಟರು ಕೂಡ ಅಲ್ಲಿ ಒಂದು 100 ರೂಪಾಯಿ 50 ರೂಪಾಯಿ ಅಷ್ಟೇ ನಮ್ಮ ಜಂಪ್ ಮಾಡ್ತಾರೆ ಹೊರತು ನಮಗೆ ಈಗ ಕೇಳ್ತಾರ ಉದ್ದೇಶ ಏನಂದರೆ ನಮಗೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು. ಮುಂದಿನ ಸತಿ ಹೋದ ಸತಿ ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತೇಳಿ ನಮಗೆ ದಿಕ್ತಕ್ಕಂಥ ಕೆಲಸ ಮಾಡಿದರು. ಮುಂದಾಗಲೇ ಇಲ್ಲ ಅರ್ಧ ಪ್ರಮಾಣದಾಗ ಜೋಳ ಕಟಾವುದು ಭತ್ತ ಕಟಾವುದು ಅಂತ ಸುಳ್ಳು ಭರವಸೆ ಹೇಳಿದ್ದಾರೆ. ಈಗಲೂ ಕೂಡ ಹೇಳ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇನ್ನು ಕೂಡ ನಾವು ಇನ್ನೂ ಭತ್ತವನ್ನು ಕಟಾವು ಮಾಡಿಲ್ಲ ಮತ್ತು ಮೆಕ್ಕೆಜೋಳ ಸತಿ ಸರಿಯಾಗಿ ನಾವು ಇನ್ನೂ ಕಟಾವು ಮಾಡಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಿಮ್ಮ ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ. ಕೂಡಲೇ ನಮಗೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು. ನಮಗೆ ನಿಗದಿತ ಬೆಲೆಯನ್ನು 1400 ರೂಪಾಯಿಂದ 1500 ರಿಂದ 3000 ಮೆಕ್ಕೆಜೋಳ ಖರೀದಿ ಮಾಡಬೇಕು ಮತ್ತು ಭತ್ತ 3000 ರಿಂದ 3500 ರೂಪಾಯಿ ಖರೀದಿ ಮಾಡಬೇಕು. ಅದಕ್ಕನ್ನು ಕಮ್ಮಿ ಮಾಡಿದರೂ ಕೂಡ ಆ ದಲ್ಲಾಳಿಗಳು ವರ್ತಕರು ಯಾರು ಅಕಸ್ಮಾತ್ ಕಮ್ಮಿ ಮಾಡಿದರೆ ಅವರ ಲೈಸೆನ್ಸ್ಗಳು ರದ್ದು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಇವತ್ತು ಜಿಲ್ಲಾಧಿಕಾರಿಗಳು ಬರೀ ಕಣ್ಣು ಮುಚ್ಕೊಂಡು ಕುಂತಂತ ಹೊರತು ಸುಮ್ಮನೆ ರೈತರ ಪರವಾಗಿ ನಾವು ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರ ಪರವಾಗಿ ಕೆಲಸ ಮಾಡಿಲ್ಲ. ನಮಗೆ ರೈತರು ಯಾಕಪ್ಪ ಅಂದರೆ ದುಬಾರಿ ಗೊಬ್ಬರ ಬೀಜ ಔಷಧಿ ಹಾಕಿ ನಾವು ಎಷ್ಟೇ ಪ್ರಮಾಣದ ಮಾಡ್ತಾವೆ ಅಂದರೆ 1800 ರೂಪಾಯಿ ಕೊಟ್ರಂತೆ ಹೋದ ಸತಿನ ಕೈ ಸುಟ್ಕೊಂಡವಿ ಮತ್ತು ಈ ಸತಿನ ಕೈ ಸುಟ್ಕೊಳಕ್ಕೆ ನಾವು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಎಲ್ಲ ಅಧಿಕಾರಿಗಳು ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾನೆ. ಇವತ್ತೇನು ದಾವಣಗೆರೆ ಜಿಲ್ಲಾದ್ಯಂತ ನಾವು ಇವತ್ತು DC ಆಫೀಸಿಗೆ ಇವತ್ತೇನು ರಾಜ್ಯ ಹೆದ್ದಾರಿ ಮುಖಾಂತರ ನಾವು ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಏನಂದರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದುವರೆಗೂ ಜಿಲ್ಲಾಧಿಕಾರಿಗಳಾಗಿರಲಿ ತಾಲೂಕು ದಂಡಾಧಿಕಾರಿಗಳಾಗಿರಲಿ ರೈತರ ಪರ ನಿಂತುಬಿಟ್ಟು ಯಾವ ಒಬ್ಬ ಅಧಿಕಾರಿಗಳು ಸಮಿತಿಗೂ ನಮ್ಮ ರೈತರಿಗೆ ಅನುಕೂಲ ಅಂತ ಯಾರೂ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಇವತ್ತಿನ ರೈತರು ತಾಲೂಕಿನಲ್ಲಿ ಆಗಿರಲಿ ಜಿಲ್ಲೆಯಲ್ಲಿ ದಿನಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂತಿದೆ. ಯಾಕಂದರೆ ರೈತ ಸಾಲ ಸೂಲ ಮಾಡ್ಕೊಂಬಂದ್ಬಿಟ್ಟು ಇವತ್ತಿಂದ ಏನು ಹೊಲದಲ್ಲಿ ಉಳುಮೆ ಮಾಡಿರ್ತಾರೆ. ಒಂದು ಕಡೆ ಅತಿ ಹೆಚ್ಚು ಮಳೆ ಆಗಿ ಒಂದು ಕಡೆ ಏನು ಮೆಕ್ಕೆಜೋಳವನ್ನು ಕೊಚ್ಕೊಂಡು ಇರೋ ಒಂದು ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ನೋಡಿ ದಿನನಿತ್ಯದಲ್ಲಿ ಅಲ್ಲಿ ನೋಡ್ತಿದ್ದಾರೆ. ಅಧಿಕಾರಿಗಳು ಯಾಕಿನ್ನ ರೈತರ ಪರವಾಗಿ ನಿಂತ್ಕೊಂಡು ಮೆಕ್ಕೆಜೋಳ ಖರೀದಿ ಕೇಂದ್ರ ಆಗಲಿ ಭತ್ತ ಖರೀದಿ ಕೇಂದ್ರದಲ್ಲಿ ಯಾಕೆ ಮಾಡ್ತಿಲ್ಲ? ಇಲ್ಲಿನ ಮಿನಿಸ್ಟ್ರ್ ಆಗಲಿ ಏನು ಮಾಡ್ತಿದ್ದಾರೆ? ಯಾಕಂದರೆ ದಾವಣಗೆರೆಯಲ್ಲಿ ಈಗ ಸುಮಾರು ನಿರಂತರವಾಗಿ ಗೆದ್ದಿರೋಂಥ ಶಾಸಕರಿದ್ದಾರೆ ಮತ್ತು ಮಿನಿಸ್ಟ್ರ್ ಇದ್ದಾರೆ. ಯಾಕೆ ಇದನ್ನು ಮಾಡ್ತಿಲ್ಲ? ರೈತರ ಪರ ಯಾಕೆ ನಿಂತ್ಕೊಂತಿಲ್ಲ? ರೈತರು ಯಾವಾಗ ನೋಡಿದ್ರು ಓಟ್ ಕೇಳೋಕ್ಕನ್ನು ಮಾತ್ರ ನಾವು ಯಾವಾಗಲೂ ರೈತರ ಪರ ಅಂತ ಹೇಳ್ತಾರೆ. ಈಗ ಯಾವುದೇ ಒಂದು ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ರೈತರ ಪರವಾಗಿ ನಿಂತು ರೈತರಿಗೋಸ್ಕರ ಯಾವುದೇ ಒಂದು ಯೋಜನೆಗಳಾಗಿರಲಿ ರೈತರಿಗಾಗಿ ಬೆಂಬಲ ಬೆಲೆಯನ್ನು ಸಮೇತ ಕೊಡ್ತಿಲ್ಲ. ಯಾಕೆ ರೈತರು ಅಂದರೆ ಅಷ್ಟು ಕೇವಲ ಅಂದ್ಕೊಂಡಿದ್ದಾರೆ. ರೈತ ಮನಸ್ಸು ಮಾಡಿದರೆ ಇಡೀ ದೇಶಾದ್ಯಂತ ನಾವು ಬೇಕಾದ್ರೆ ಒಂದು ವರ್ಷ ಏನಾದರೂ ಬೆಳೆದಂಥ ಬೆಳೆ ನಾವೇನಾದರೂ ಒಂದು ಕಾಳು ಸಮೇತ ಸರ್ಕಾರ ಕೊಟ್ಟಿಲ್ಲ ಅನ್ನೋದಾದರೆ ಮುಂದಿನ ದಿನದಲ್ಲಿ ಇಡೀ ದೇಶಕ್ಕೆ ಉಪವಾಸ ಸತ್ತು ನೀವು ಸಾಯ್ಬೇಕಂತ ಪರಿಸ್ಥಿತಿ ಬರ್ತೈತೆ. ರೈತರ ಬಗ್ಗೆ ಗಮನ ಕೊಡ್ರಿ. ಬರೀ ಏನು ಓಟು ಕೇಳೋಕ್ಕಾರ ಅಷ್ಟೇ ಮಾತ್ರ ರೈತರ ಹೆಸರು ಹೇಳ್ಕೊಂಡು ನೀವು ಗೆಲ್ತೀರಾ. ಗೆದ್ದಾದ್ಮೇಲೆ ರೈತರನ್ನ ನೀವು ಲೆಕ್ಕಿಸಲ್ಲ ಯಾವುದೇ ಥರ ಲೆಕ್ಕನೇ ಇಲ್ಲ ಅಂತ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ರೈತರ ಪರ ನಿಂತು ಏನು ಅತಿ ಶೀಘ್ರದಲ್ಲಿ ತುರ್ತುವಾಗಿ ದಾವಣಗೆರೆ ಜಿಲ್ಲಾದ್ಯಂತ ಅಲ್ಲಿ ಜಗಳೂರು ತಾಲೂಕು ಆಗಿರಲಿ ಎಲ್ಲ ತಾಲೂಕುಗಳಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕು. ಬೆಂಬಲ ಬೆಲೆಯನ್ನು 2400 ರಿಂದ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರಿಗೆ ಸಹಕಾರ ಅಂತ ಕೆಲಸ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ ರೈತರಿಗೆ ಎಲ್ಲ ಸಾಲ ಸಂಬಂಧ ಕೊಟ್ಟರು ಕೂಡ ಇನ್ನು ಬರೀ ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ. ಅವ್ರು ಹೆಂಗೆ ಬೀಜ ಗೊಬ್ಬರ ನೋಡಿದ್ರೆ ಭಾಳ ರೇಟ್ ಹಾಕ್ತಾ ಇದ್ದಾರೆ. ಅವ್ರ
ಅದು ಹೆಂಗೆ ಕೊಡಬೇಕು ಹೆಂಗಿಲ್ಲ ಅನ್ನೋದ ಒಂದು ಸ್ವಲ್ಪ ಎಲ್ಲರೂ ನೀವು ಅರ್ಥ ಮಾಡ್ಕೊಂಡು ಇದನ್ನು ಮಾಡ್ಬೇಕು ನೋಡ್ರಿ. ಅದಕ್ಕಾಗಿನೇ ಎಲ್ಲ ನಾವು ರೈತರ ಸಂಘದವ್ರು ಎಲ್ಲದಕ್ಕೂ ಇದು ಮಾಡ್ತಾ ಇರೋದು. ಈಗ 3,000 ರೂಪಾಯಿ ಮಾಡ್ಬೇಕಂದ್ರೆ ಕೂಡ ಗೊತ್ತಾಗಲ್ಲ. ಮೆಕ್ಕೆಜೋಳ ಆಗಲಿ ಭತ್ತ ಆಗಿರಲಿ ಯಾವುದಾಗಿರಲಿ ರೇಟ್ ಮಾಡಬೇಕು. ಮಕ್ಕಳು ತೀರ ಏನು ಮಾಡೋಕ್ಕಾಗಲ್ಲ. ಹೌದಾ? ಅದಕ್ಕೋಸ್ಕರಗಿನೇ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ಈಗ ಹೆಣ್ಮಕ್ಳು ಕೂಡಗಿನೂ ಮಳೆ ಅನ್ನಂಗಿಲ್ಲ ಚಳಿ ಅನ್ನಂಗಿಲ್ಲ ಗದ್ದೆ ಕಾಲು ಕೀಳಬೇಕು. ಹೌದಾ? ನೀವೇನಾರು ಬಂದು ಏನಾರು ಕಾಲು ಕೀಳಂಗದಿರ ಅಲ್ಲಿ. ಅದಕ್ಕಾಗಿನೇ ನಾವೆಲ್ಲ ಹೋರಾಟಕ್ಕೆ ನಿಂತ್ಕೊಂಡಿರೋದು. ಈಗ ಅದಕ್ಕೋಸ್ಕರಗಿನೇ ಭತ್ತಕ್ಕಾಗಿ ಮೆಕ್ಕೆಜೋಳಕ್ಕಾಗಿರಲಿ ಎಲ್ಲದಕ್ಕೂ ನಮಗೆ ರೇಟ್ ಆಗ್ಬೇಕು. ರಾಗಿ ಆಗಿರಲಿ ಎಲ್ಲದಕ್ಕೂ ರೇಟ್ ಮಾಡಬೇಕು. ರೈತರಿಗೆ ಸರಿಯಾದ ಬೆಲೆ ಕೊಡ್ಬೇಕು. ಅದಕ್ಕೋಸ್ಕರಗಿನೇ ನಾವು ಹೋರಾಟ ಮಾಡ್ತಾ ಇರೋದು. ಖರೀದಿ ಕೇಂದ್ರ ಓಪನ್ ಮಾಡಿ ನೀವೆಲ್ಲದಕ್ಕೂ ಮಾಡಿಕೊಡ್ಬೇಕು. ಅದಕ್ಕಾಗಿನೇ ನಾವು ಬಂದಿರೋದು ಈಗ.